ಫ್ರೆಂಡ್ಸ್, ಬುದ್ಧ ಅನ್ನೋ ಹೆಸರು ಶಾಂತಿ ಹಾಗೂ ಸಹಬಾಳ್ವೆಯ ಪ್ರತೀಕವಾಗಿದೆ. ಸನಾತನ ಧರ್ಮದಲ್ಲಿ ಬುದ್ಧನನ್ನ ಇಂದಿಗೂ ಶ್ರೀ ವಿಷ್ಣುವಿನ 9ನೇ ಅವತಾರ ಅಂತ ನಂಬಲಾಗುತ್ತೆ. ಇಂತಹ ಗೌತಮ ಬುದ್ಧನ ಒಂದೆರಡು ವಿಚಾರವನ್ನ ನಾನಿವತ್ತು ನಿಮ್ಮ ಮುಂದೆ ಹೇಳಲಿದ್ದೇನೆ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನ ಪ್ರೆಸ್ ಮಾಡಿ, ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ. ಫ್ರೆಂಡ್ಸ್, ಗೌತಮ ಬುದ್ಧರು ನೇಪಾಳದ ಕಪಿಲವಸ್ತುವಿನ ಲುಂಬಿನಿಯಲ್ಲಿ ಜನಿಸ್ತಾರೆ. ತಂದೆ ಶುದ್ಧೋಧನ, ಹಾಗೆ ತಾಯಿ ಮಾಯಾದೇವಿ. ಬುದ್ಧರು ಜನಿಸುವಾಗಲೇ ಆತನಲ್ಲಿ ದೈವ ಪ್ರಭಾವದ ಲಕ್ಷಣವಿರುವುದು ಅಲ್ಲಿನ ರಾಜ್ಯಸಭೆಯ ದೈವಜ್ಞರು ಅರಿತಿದ್ರು. ಸಿದ್ಧಾರ್ಥನಿಗೆ 32 ಚಿಹ್ನೆಗಳಿದ್ದವಂತೆ. ಇನ್ನು ಗೌತಮ ಬುದ್ಧರ ಜೀವನದ ಕತೆ ನಿಮಗೆಲ್ಲ ತಿಳಿದೇ ಇದೆ. ಅದರಲ್ಲಿ ಮೂಲ ಅಂಶಗಳನ್ನು ಮಾತ್ರ ನಾನಿವತ್ತು ವಿವರಿಸಲಿದ್ದೇನೆ. ಫ್ರೆಂಡ್ಸ್, ಗೌತಮ ಬುದ್ಧರ ತಲೆಯ ಭಾಗವನ್ನು ನೀವು ಗಮನಿಸಿದರೆ ಅವರ ಕೂದಲು ಗುಂಗುರು ಕೂದಲಿನ ರೀತಿಯಲ್ಲಿ ನಿಮಗೆ ಕಾಣಬಹುದು. ಆದರೆ ಅದು ಗುಂಗುರು ಕೂದಲಲ್ಲ. ಹೌದು ಫ್ರೆಂಡ್ಸ್, ಕೆಲವು ಬೌದ್ಧ ಗ್ರಂಥಗಳ ಪ್ರಕಾರ ಗೌತಮ ಬುದ್ಧರಿಗೆ ತಲೆ ಕೂದಲೇ ಇರಲಿಲ್ವಂತೆ. ಆದರೆ ಈ ಫೋಟೋದಲ್ಲಿ ಕೂದಲಿನಂತೆ ಕಾಣುವುದು ಏನು? ಫ್ರೆಂಡ್ಸ್, ಗೌತಮ ಬುದ್ಧರು ಹಗಲು ರಾತ್ರಿಯೆಲ್ಲ ಕಠಿಣ ತಪಸ್ಸನ್ನು ಮಾಡಿ ಜ್ಞಾನ ಪಡೆದುಕೊಂಡಿದ್ದಾರೆ. ಹೀಗಾಗಿ ಬಿಸಿಲು ಮಳೆಯಿಂದ ರಕ್ಷಣೆ ಮಾಡೋಕ್ಕಂತ ಶಂಕುವಿನ ಹುಳುಗಳು ಅವರ ತಲೆ ಮೇಲೆ ಇದ್ದು ರಕ್ಷಣೆ ನೀಡಿದ್ವಂತೆ. ಬೌದ್ಧ ಗ್ರಂಥದ ಪ್ರಕಾರ ಸುಮಾರು 108 ಶಂಕುವಿನ ಹುಳುಗಳು ಬುದ್ಧನ ತಲೆಯ ಮೇಲೆ ಇತ್ತು ಅಂತ ಹೇಳಲಾಗುತ್ತೆ. ಫ್ರೆಂಡ್ಸ್, ಯಾವಾಗ ನಮ್ಮ ಕಾನ್ಸಂಟ್ರೇಷನ್ ಅನ್ನು ನಮ್ಮ ಗುರಿ ತಲುಪುವವರೆಗೆ ಇರಿಸಿಕೊಳ್ತೇವೋ ಆಗ ಪ್ರಕೃತಿಯೂ ಸಹ ನಮಗೆ ಸಹಾಯ ಮಾಡುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.